ಕಾಫಿನಾಡು ಮಲೆನಾಡಿನ ಭಾಗದಲ್ಲಿ ಇದೀಗ ಧಾರಾಕಾರ ಮಳೆ ಆಗ್ತಿದೆ. ಈಗ ಒಂದಿಷ್ಟು ಅವಾಂತರ ಕೂಡ ಸೃಷ್ಟಿ ಆಗಿರ್ತಕ್ಕಂತಹದ್ದು. ಧಾರಾಕಾರ ಮಳೆಯಿಂದಾಗಿ ಒಂದಿಷ್ಟು ಸಂತಸ, ಒಂದಿಷ್ಟು ಬೇಸರ ಕೂಡ ಮೂಡಿದೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮುಂದುವರೆದಿರ್ತಕ್ಕಂಥ ಗಾಳಿ ಮಳೆ ಅಬ್ಬರ. ಮೂಡಿಗೆರೆ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ಕೊಟ್ಟಿಗೆಹಾರ, ಬಣಕಲ್, ಬಾಳೂರು, ಚಾರ್ಮಡಿ ಘಾಟ್, ಟಪಲ್ನಲ್ಲಿ ಭಾರೀ ಮಳೆ ಸುರಿತಾ ಇರುವಂತಹದ್ದು. ಬೆಳಗ್ಗೆಯಿಂದ ಒಂದೇ ಸಮನೆ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದು 2 ಮನೆ ಜಖಂ ಆಗಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಬಾಳೂರು ಹೊರಟ್ಟಿಯಲ್ಲಿ ಅನಿತಾ ಡಯಾಸ್ ಅವರ ಮನೆ ಮೇಲೆ ಕೂಡ ಒಂದು ಮರ ಬಿದ್ದಿರ್ತಕ್ಕಂಥದ್ದು. ದೇವನಕುಲ್ ಗ್ರಾಮದಲ್ಲಿ ಪ್ರತಾಪ್ ಎಂಬುವರ ಮನೆ ಮೇಲೆ ಕೂಡ ಒಂದು ಮರ ಬಿದ್ದಿದೆ. ದೇವನಕುಲ್ ಗ್ರಾಮದಲ್ಲಿ ಮನೆ ಬಳಿ ಜರಿತಾ ಇದ್ದಂತಹ ಗುಡ್ಡ. ನಿರಂತರ ಗಾಳಿ ಮಳೆಗೆ ಇದೀಗ ಮಲೆನಾಡಿಗರು ಹೈರಾಣಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿದ್ರೆ ಸಾಕಷ್ಟು ಸಂತಸವನ್ನು ಪಡ್ತಕ್ಕಂಥದ್ದು, ಅದನ್ನು ಅನುಸರಿಸ್ತಕ್ಕಂಥ ಅಥವಾ ಆ ಒಂದು ಭಾಗದಿಂದ ನೀರು ಹರಿದು ಬರ್ತಕ್ಕಂಥ ಬಯಲುಸೀಮೆ ಭಾಗದ ಜನರು. ಇಲ್ಲೊಂದು ಕಡೆ ಆ ಭಾಗದಲ್ಲಿ ಮಳೆ ಆದರೆ ನಮ್ಮ ಭಾಗಕ್ಕೂ ಕೂಡ ಒಂದಿಷ್ಟು ನೀರು ಬರುತ್ತೆ ಎನ್ನುವಂತಹ ಕನಸನ್ನು ಕಟ್ಕೊಳ್ತಾರೆ. ಆದರೆ ಜೋರು ಮಳೆ ಬಂದ ಸಂದರ್ಭದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಜನಸಮುದಾಯಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಖಂಡಿತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಒಂದು ಕಡೆ ಗುಡ್ಡ ಕುಸಿತ ಆಗುತ್ತೆ, ಮತ್ತೊಂದು ಕಡೆ ಮನೆಗಳ ಮೇಲೆ ಮರಗಳು ಬೀಳ್ತಕ್ಕಂಥದ್ದಾಗತ್ತೆ, ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಯಾವುದೇ ಕೃಷಿ ಚಟುವಟಿಕೆ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಯಾವುದನ್ನು ಕೂಡ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸಮಸ್ಯೆಗಳನ್ನು ಸಾಕಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಕಾಫಿನಾಡಲ್ಲಿ ಮಳೆಗಾಳಿಯ ಅಬ್ಬರ ಮುಂದುವರೆದಿದೆ. ಈ ಒಂದು ವಿಚಾರಕ್ಕೆ ಅಲ್ಲಿರ್ತಕ್ಕಂಥ ಜನಜೀವನ ಅಸ್ತವ್ಯಸ್ತವಾಗಿದ್ದು ಒಂದಿಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಮರ ತೆರವುಗೊಳಿಸ್ತಕ್ಕಂಥದ್ದು ಅಥವಾ ಆ ಕುಟುಂಬಕ್ಕೆ ಪರಿಹಾರ ನೀಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ.